ನಮಸ್ಕಾರ ವೀಕ್ಷಕರೇ. ಸೊ ರೈಟ್ ನಾವ್ ಯೂನಿವರ್ಸ್ ನೀವು ನಂಬುವ ದೈವದಿಂದ ನಿಮ್ಮ ಲೈಫಿಗೆ ಏನಿದೆ ಮೆಸೇಜ್, ವಾಟ್ ಈಸ್ ದ ಮೆಸೇಜ್ ಫ್ರಮ್ ದ ಯೂನಿವರ್ಸ್ ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ಗೆ? ನೀವು ನಂಬುವ ದೈವ ಆ್ಯನ್ಸೆಸ್ಟ್ರಲ್ ಮೆಸೇಜ್ ಅಂತಲೂ ನೀವು ಕನ್ಸಿಡರ್ ಮಾಡ್ಬೋದು. ನಾನು 2 ಕಾರ್ಡ್ಸ್ನ ತೆಗ್ದಿದ್ದೀನಿ ಇವಾಗ, ನಂಬರ್ 1 ಆ್ಯಂಡ್ ನಂಬರ್ 2. ನಿಮಗೆ ಯಾವುದು ರೆಸನೇಟ್ ಅನಿಸುತ್ತೆ, ನಿಮಗೆ ಯಾವುದು ಹತ್ತಿರ ಅನಿಸುತ್ತೆ ಆ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡಿ. ನಂಬರ್ 1 ಆ್ಯಂಡ್ ನಂಬರ್ 2. ನಂಬರ್ 1 ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಈಗಲ್ ಅನ್ನುವಂಥ ಒಂದು ಮೆಸೇಜ್ ಬಂದಿದೆ. ಸಿ ಫ್ರಮ್ ಅ ಹೈಯರ್ ಪರ್ಸ್ಪೆಕ್ಟಿವ್ ಅಂತ ತೋರಿಸ್ತಿದೆ. ಸೊ ಪ್ರೆಸೆಂಟ್ನಲ್ಲಿ ನಿಮಗೇನು ಮೆಸೇಜ್ ಬರ್ತಾ ಇದೆ ಅಂದರೆ, ನೀವು ಯಾವುದೋ ಒಂದು ವಿಚಾರದಲ್ಲಿ ಒಂದು ಗೊಂದಲದಲ್ಲಿದ್ದೀರಾ, ಹಾಗೂ ಅದನ್ನು ನಿಮ್ಮ ವಿಷನ್ ಇದೆಯಲ್ಲ ಎನ್ಹ್ಯಾನ್ಸ್ ಮಾಡ್ಕೋಬೇಕು. ಇನ್ನು ಒಂದು ದೂರದ ದೃಷ್ಟಿಯಿಂದ ಅರ್ಥ ಮಾಡ್ಕೋಬೇಕಾಗತ್ತೆ. ನೀವು ಯಾರನ್ನೋ ಜಡ್ಜ್ ಮಾಡ್ತಾ ಇದ್ದೀರಾ, ನೀವು ತಪ್ಪು ಡಿಸಿಷನ್ನ ತಗೊಳ್ಳುವಂಥ ಒಂದು ಚಾನ್ಸ್ ಕೂಡ ಇದೆ ಅಂತ ತೋರಿಸ್ತಾ ಇದೆ. ಸ್ವಲ್ಪ ತಾಳ್ಮೆಯಿಂದ ನೀವು ಗ್ರಹಿಸ್ಕೊಂಡ್ರೆ ನಿಮಗೆ ಒಂದು ಒಳ್ಳೆಯ ಕ್ಲಾರಿಟಿ. ನೀವು ಇವಾಗ ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ಸಿಕ್ಕಾಕ್ಕೊಂಡಿದ್ದೀರಲ್ಲ, ಆ ವಿಚಾರವಾಗಿ ಮೆಸೇಜ್ ಬಂದಿದೆ. ಸ್ವಲ್ಪ ತೀಕ್ಷ್ಣವಾಗಿ ನೀವು ಅರ್ಥ ಮಾಡಿಕೊಂಡು ಡಿಸಿಷನ್ನ ತಗೊಳ್ಳಿ ಅಂತ ಬರ್ತಾ ಇದೆ. ಹೈಯರ್ ಪರ್ಸ್ಪೆಕ್ಟಿವಲ್ಲಿ ನೋಡಿ ಅಂತ ತೋರಿಸ್ತಿದೆ. ನಂಬರ್ 2 ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಮೆಸೇಜ್ ಟೇಕ್ ನೋಟ್ ಆಫ್ ಇಂಟ್ಯೂಟಿವ್ ಮೆಸೇಜ್ ಅಂತ ತೋರಿಸ್ತಾ ಇದೆ. ಇದರ ಅರ್ಥ ಏನು ಅಂದರೆ, ನಿಮ್ಮ ಪ್ರೆಸೆಂಟ್ ಕಂಡೀಷನ್ನಲ್ಲಿ ನಿಮ್ಮ ಒಳಮನಸ್ಸು ನಿಮಗೇನು ಹೇಳ್ತಾ ಇದೆ ಆ ಒಂದು ವಿಚಾರಕ್ಕೆ ನೀವು ಸ್ವಲ್ಪ ಗ್ರಹಿಸ್ಕೊಳ್ಳುವಂಥದ್ದು, ಅರ್ಥ ಮಾಡ್ಕೊಳ್ಳುವಂಥದ್ದು, ಮತ್ತು ಆ ಒಂದು ವಿಚಾರವಾಗಿ ನಿಮ್ಮ ಒಳಮನಸ್ಸು ಏನು ಗೈಡೆನ್ಸ್ ಕೊಡ್ತಾ ಇದೆ ಅದನ್ನು ನೀವು ಸೀರಿಯಸ್ ಆಗಿ ಕನ್ಸಿಡರ್ ಮಾಡುವಂಥದ್ದು, ಹಾಗೂ ಹಾಗೇ ನಿಮ್ಮ ಲೈಫ್ ಡಿಸಿಷನ್ಸ್ನ ತಗೊಳ್ಳುವಂಥದ್ದು ಮಾಡಬೇಕಾಗುತ್ತೆ. ಯಾವುದೇ ರೀತಿಯಾದ ಔಟರ್ ಇನ್ಫ್ಲೂಯೆನ್ಸ್ಗೆ ಒಳಗಾಗಬೇಡಿ ಅಂತ ಮೆಸೇಜ್ ಬಂದಿದೆ. ಸೊ ರೈಟ್ ನಾವು ನಿಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡೋರು ಆಗಿರ್ಬೋದು, ನಿಮಗೆ ಬ್ರೈನ್ ವಾಶ್ ಮಾಡೋರು ಆಗಿರ್ಬೋದು, ಒಟ್ಟಿನಲ್ಲಿ ನೀವು ಎಕ್ಸ್ಟರ್ನಲಿ ಸ್ವಲ್ಪ ಡಿಸ್ಟ್ರ್ಯಾಕ್ಟ್ ಆಗ್ತಾ ಇದ್ದೀರಾ, ಇಂಟರ್ನಲಿ ಟ್ಯೂನ್ ಆಗಿ ಅಂತ ಮೆಸೇಜ್ ಬಂದಿದೆ. ಸೊ ಇದು ನಿಮ್ಮ ಮೆಸೇಜ್ ಆಗಿತ್ತು. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.